ನಮಸ್ಕಾರ ವೀಕ್ಷಕರೇ, ನಿಮ್ಮ KCT ರ್ಯಾಂಕಿಂಗ್ 1000 ಒಳಗೆ ಮತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿ ಕನ್ಫ್ಯೂಸ್ ಆಗಿದ್ದೀರಾ? ಬಹಳ ವಿದ್ಯಾರ್ಥಿಗಳು ನನಗೆ ಕೇಳ್ತಿರೋ ಪ್ರಶ್ನೆ, ಸರ್ ನನಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಬಂದಿಲ್ಲ, ಏನು ಮಾಡಬೇಕು? RVCE, PS, MSR ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಏನು? CSE ಸಿಗದೆ ಇದ್ರೆ AML ಅಥವಾ ECE ತಗೋಬೋದಾ? ಮಾಕ್ ರಿಸಲ್ಟ್ ನಂತರ ಆಪ್ಷನ್ ಚೇಂಜ್ ಮಾಡ್ಕೋಬೇಕಾ? ಸ್ನೇಹಿತರೆ, ಈ ವಿಡಿಯೋ ನಿಮಗಾಗಿ. ಇಂದು ನಾವು ಕಂಪ್ಲೀಟ್ ಅನಲೈಸ್ ಮಾಡೋಣ. ಒಂದು, ಟಾಪ್ ಕಾಲೇಜ್ ಕ್ಲೋಸಿಂಗ್ ರ್ಯಾಂಕ್ ಟ್ರೆಂಡು. ಎರಡನೇದು, ರ್ಯಾಂಕ್ 1 to 25K ಸ್ಟೂಡೆಂಟ್ಗೆ ಯಾವ ಸ್ಟ್ರಾಟಜಿ ಫಾಲೋ ಮಾಡಬೇಕು. ಮೂರನೇದು, ಯಾವ ಆಪ್ಷನ್ ಇಟ್ಕೋಬೇಕು. ನಾಲ್ಕನೇದು, ಯಾವ ಬ್ರಾಂಚ್ ಫ್ಲೆಕ್ಸಿಬಿಲಿಟಿ ಇರಬೇಕು. ಬಿಫೋರ್ ವಿ ಸ್ಟಾರ್ಟ್, ಮೊದಲಿಗೆ ಒಂದು ಮುಖ್ಯವಾದ ವಿಷಯ. ಈ ವರ್ಷದ KCT ಕೌನ್ಸಿಲಿಂಗ್ ಒಂದು ವಿಶೇಷ ಪರಿಸ್ಥಿತಿ ಇದೆ. ನೀಟ್ ಅಡ್ಮಿಷನ್ ಪ್ರೋಸೆಸ್ ಡಿಲೇ ಆಗಿರೋ ಕಾರಣ ಮೆಡಿಕಲ್ ಆಸ್ಪಿರೆಂಟ್ಗಳಲ್ಲಿ ಕೆಲವು ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಕೂಡ ಇಂಜಿನಿಯರಿಂಗ್ ಆಪ್ಷನ್ ಕನ್ಸಿಡರ್ ಮಾಡ್ತಿದ್ದಾರೆ, ಅಂದರೆ ಬ್ಯಾಕಪ್ ಆಗಿ. ಇದರಿಂದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕಾಂಪಿಟೇಟಿವ್ ಮತ್ತು ಕಟ್ ಆಫ್ ಮೂವ್ಮೆಂಟ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ಆದರೆ ಫೈನಲ್ ಪಿಕ್ಚರ್ ರೌಂಡ್ 1 ಮತ್ತು ಮುಂದಿನ ರೌಂಡ್ಗಳಲ್ಲಿ ಕ್ಲಿಯರ್ ಆಗುತ್ತೆ. ಹೀಗಾಗಿ ಮಾಕ್ ಅಲಾಟ್ಮೆಂಟ್ ನೋಡಿ ಪ್ಯಾನಿಕ್ ಆಗಬೇಡಿ. ಈ ರಿಸಲ್ಟ್ ಅನ್ನು ಒಂದು ಗೈಡೆನ್ಸ್ ಆಗಿ ಬಳಸಿ. ಓವರ್ ಆಲ್ ಮಾಕ್ ಅಲಾಟ್ಮೆಂಟ್ ಟ್ರೆಂಡ್ ನೋಡಬೇಕು ಅಂದರೆ ಈ ಮಾಕ್ ಅನಾಲಿಸಿಸ್ನಲ್ಲಿ 3 ಪ್ರಮುಖ ವಿಷಯಗಳು ಕಾಣಿಸ್ತಿದೆ. ಒಂದು, ಟ್ರೆಂಡ್ 1, ಟಾಪ್ ಕಾಲೇಜ್ನಲ್ಲಿ CSEಗೆ ಕಾಂಪಿಟೇಷನ್ ತುಂಬ ಹೈ ಇದೆ. RVCE, PS ಯೂನಿವರ್ಸಿಟಿ, MSRIT, BMSCE ಇವುಗಳಲ್ಲಿ CSE ಕ್ಲೋಸಿಂಗ್ ರ್ಯಾಂಕು ಬಹಳ ಕಾಂಪಿಟೇಟಿವ್ ಆಗಿದೆ. ಎರಡನೇ ಟ್ರೆಂಡು, A ಬ್ರಾಂಚ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಲವೊಂದು ಕಾಲೇಜ್ನಲ್ಲಿ AML ಮತ್ತು AN ಡೇಟಾ ಸೈನ್ಸ್ ಕ್ಲೋಸಿಂಗ್ ರ್ಯಾಂಕು CSEಗೆ ಹತ್ತಿರ ಇದೆ. ಮೂರನೇ ಟ್ರೆಂಡು, ಬ್ರಾಂಚ್ ಫ್ಲೆಕ್ಸಿಬಿಲಿಟಿ ಇದ್ದರೆ ಉತ್ತಮ ಕಾಲೇಜ್ ಪಡೆಯೋ ಅವಕಾಶ ಇದೆ. CSE ಮಾತ್ರ ನೋಡಿದ್ರೆ ಆಪ್ಷನ್ ಕಡಿಮೆ ಆಗುತ್ತೆ. ರ್ಯಾಂಕ್ 1000 ರಿಂದ 5000 ಈ ರೇಂಜ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಟಾಪ್ ಆಪ್ಷನ್ ಈ ರೀತಿ ಇದೆ. ಡ್ರೀಮ್ ಕಾಲೇಜ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, CSE 153, ECE 422, AML 267, EEE 817. RVCEನಲ್ಲಿ CSE ಪಡೆಯೋದು ಅತ್ಯಂತ ಕಾಂಪಿಟೇಟಿವ್. ಆದರೆ ECE, AML, EEE ಕೂಡ ಆಪ್ಷನ್ ಇದ್ರೆ ಒಳ್ಳೆಯದು. PS ಯೂನಿವರ್ಸಿಟಿ, CSE 676, ECE 1324, AML 1042, EEE 1836. PS ನಲ್ಲಿ ಬ್ರಾಂಚ್ ಫ್ಲೆಕ್ಸಿಬಿಲಿಟಿ ಇದ್ರೆ ಒಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ. MS ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CSE 1032, ISE 2104, ECE 1828, AML 1320. MSRT CSE ಮಾತ್ರ ಅಲ್ಲ, ISC, AML, ECE ಕೂಡ ಸ್ಟ್ರಾಂಗ್ ಬ್ರಾಂಚ್ ಆಗಿದೆ. ರ್ಯಾಂಕ್ 5000 ರಿಂದ 10000 ಈ ರೇಂಜ್ನಲ್ಲಿ ಸ್ಟೂಡೆಂಟ್ಗೆ ಬೆಸ್ಟ್ ಸ್ಟ್ರಾಟಜಿ ಡ್ರೀಮ್ ಪ್ಲಸ್ ಟಾರ್ಗೆಟ್ ಬ್ಯಾಲೆನ್ಸ್. JSS ATU ಮೈಸೂರು, CSE 4000, ISC 6000, ECE 5000, AML 4000. JSS ATU ಮೈಸೂರನ್ನ ಇಗ್ನೋರ್ ಮಾಡಬೇಡಿ. ಬೆಂಗಳೂರಿನ ಹೊರನೇ ಒಂದು ಎಕ್ಸಲೆಂಟ್ ಆಪ್ಷನ್ ಇದು. DSCE ಬೆಂಗಳೂರು, CSE 3000, ECE 5000, AML 4000. DSCE ಕೂಡ ಈ ರೇಂಜಲ್ಲಿ ಒಳ್ಳೆ ಸ್ಟ್ರಾಂಗ್ ಚಾಯ್ಸ್. BIT ಬ್ಯಾಂಗ್ಳೂರ್, CSE 4000, ISC 6000, ECE 6000, AML 5000. BITನಲ್ಲಿ ಬ್ರಾಂಚ್ ಫ್ಲೆಕ್ಸಿಬಿಲಿಟಿ ಇದ್ರೆ ಒಳ್ಳೆ ಅವಕಾಶ ಸಿಗೋ ಚಾನ್ಸಸ್ ಇದೆ. ರ್ಯಾಂಕ್ 10,000 ರಿಂದ 15,000 ಈ ರೇಂಜ್ನಲ್ಲಿ ಟೈರ್ 2 ಕಾಲೇಜಸ್ ಬರುತ್ತೆ. BNMIT ಬ್ಯಾಂಗ್ಳೂರ್, CSE 9000, AML 10,000, ISC 11,000, ECE 11,000. ನಿಮ್ಮ ರ್ಯಾಂಕು 10,000 ರಿಂದ 12,000 ಇದ್ರೆ BNMIT ಅನ್ನು ಸ್ಟ್ರಾಂಗ್ ಟಾರ್ಗೆಟ್ ಆಗಿ ಇಡಿ. ಸೇಮ್ RIT ಬ್ಯಾಂಗ್ಳೂರ್, CSE 12,000, AML 12,000, ISC 16,000, ECE 18,000. CSE ಸಿಗದೆ ಇದ್ರೆ AML ಮತ್ತು ISC ಕೂಡ ಕನ್ಸಿಡರ್ ಮಾಡಿ. NHCE ಬ್ಯಾಂಗ್ಳೂರ್, CSE 14,000, AML 14,000, ECE 16,000. NHCE ಕೂಡ ಈ ರೇಂಜ್ನಲ್ಲಿ ಒಳ್ಳೆ ಆಪ್ಷನ್. ರ್ಯಾಂಕ್ 15,000 ರಿಂದ 25,000 ಈ ರೇಂಜ್ನಲ್ಲಿ ಸ್ಟೂಡೆಂಟ್ಗಳಿಗೆ ಹೆಚ್ಚು ಕನ್ಫ್ಯೂಸ್ ಇರುತ್ತೆ. ಕೆಲವು ಟಾಪ್ ಕಾಲೇಜ್ ರಿಮೂವ್ ಮಾಡ್ತಾರೆ, ಅದು ಮಾಡಕ್ಕೆ ಹೋಗ್ಬೇಡಿ. AIT ಬ್ಯಾಂಗ್ಳೂರ್, CSE 15,000, AML 13,000, ECE 19,000. AML ಒಳ್ಳೆ ಆಪರ್ಚುನಿಟಿ ಇದೆ. JSS ATE ಬ್ಯಾಂಗ್ಳೂರ್, CSE 16,000, AML 16,000, ECE 18,000. ಗುಡ್ ಬೆಂಗಳೂರು ಕಾಲೇಜ್ ಆಪ್ಷನ್ ಇದು. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CSE 22,000, ISC 28,000, AML 19,000, ECE 27,000. 25,000 ಹತ್ತಿರ ವಿದ್ಯಾರ್ಥಿಗಳಿಗೆ ಆಚಾರ್ಯ ಒಂದು ಒಳ್ಳೆ ಟಾರ್ಗೆಟ್ ಕಾಲೇಜು. ವಾಟ್ ಯು ಶುಡ್ ಚೇಂಜ್ ಆಫ್ಟರ್ ಮಾಕ್, ಇದು ಬಹಳ ಮುಖ್ಯವಾದ ವಿಷಯ. ಮಾಕ್ ಅಲಾಟ್ಮೆಂಟ್ ನಂತರ ಡ್ರೀಮ್ ಆಪ್ಷನ್ ಡಿಲೀಟ್ ಮಾಡಕ್ಕೆ ಹೋಗಬೇಡಿ. RVCE, PS, MSRIT, BMSC ಇವು ನಿಮ್ಮ ರ್ಯಾಂಕ್ಗೆ ಸಿಗೋ ಚಾನ್ಸಸ್ ಕಮ್ಮಿ ಇದ್ರು, ಆದರೆ ಫೈನಲ್ ಮೂವ್ಮೆಂಟ್ಗೋಸ್ಕರ ಇಟ್ಕೊಳ್ಳಿ. CSE ಮಾತ್ರ ಫೋಕಸ್ ಮಾಡಕ್ಕೆ ಹೋಗಬೇಡಿ. AML, ANDS, ISC, ECE ಇದನ್ನು ಆ್ಯಡ್ ಮಾಡಿ. ಕಾಲೇಜ್ ಪ್ರಯಾರಿಟಿ ಕರೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್, ಒಂದು ಉತ್ತಮ ಕಾಲೇಜ್ನಲ್ಲಿ ECE ಕೆಲವೊಮ್ಮೆ ಕಡಿಮೆ ರ್ಯಾಂಕಿಂಗ್ ಇರುವ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗಿಂತ CSEಗಿಂತ ಉತ್ತಮ ಆಯ್ಕೆ ಆಗ್ಬೋದು. ಮಿನಿಮಮ್ 200 ರಿಂದ 300 ಮೀನಿಂಗ್ಫುಲ್ ಆಪ್ಷನ್ ಇಡಿ. ರ್ಯಾಂಡಮ್ ಆಪ್ಷನ್ ಬೇಡ. ನೀವು ಜಾಯಿನ್ ಮಾಡೋ ಸಿದ್ಧರೋ ಕಾಲೇಜ್ ಮಾತ್ರ ಇಟ್ಕೊಳ್ಳಿ. ಗೋಲ್ಡನ್ ಫಾರ್ಮುಲಾ, ಈ ರ್ಯಾಂಕ್ ರೇಂಜ್ಗೆ 20% ಡ್ರೀಮ್ ಅಂದರೆ RVCE,
PS, MSRT, BMSCE, 60% ಟಾರ್ಗೆಟ್. DSCE, JSS STU, BIT, BNMIT, CMRIT, NSCE, AIT ಬ್ಯಾಂಗ್ಳೂರ್ 20% ಸೇಫು. JSS ATE, ಆಚಾರ್ಯ, KSIT ಕೊನೆಯದಾಗಿ ಈ ಮಾಕ್ ಅಲಾಟ್ಮೆಂಟ್ ನಿಮ್ಮ ಕೇವಲ ಆಪ್ಷನ್ ಎಂಟ್ರಿ ಬೇಸ್ಡ್ KE ಅಲ್ಗಾರಿದಮ್ ಬರೆದಿರುವ ಒಂದು ಟ್ರಯಲ್ ರಿಸಲ್ಟ್ ಅಷ್ಟೇ. ಈ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ. ಮುಂದೆ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಗಾಗಿ ಕಾಯ್ತಾ ಇದೀವಿ ಎಲ್ಲ. ಈ ಹಂತದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿದ್ದು ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಅನಲೈಸ್ ಮಾಡಿ. ಯಾವ ಕಾಲೇಜು ಮತ್ತು ಬ್ರಾಂಚ್ ಸಿಗೋ ಸಾಧ್ಯತೆ ಇದೆ ಅರ್ಥ ಮಾಡ್ಕೊಳ್ಳಿ. ರೌಂಡ್ 1 ರಿಸಲ್ಟ್ ಬಂದ ನಂತರ ಎಕ್ಸೆಟ್, ಅಪ್ಗ್ರೇಡ್ ಅಥವಾ ಮುಂದಿನ ರೌಂಡ್ ಸ್ಟ್ರಾಟಜಿ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಈ ವರ್ಷ ಕಾಂಪಿಟೇಷನ್ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಮೆಡಿಕಲ್ ಅಡ್ಮಿಷನ್ ಡಿಲೇ ಕಾರಣದಿಂದ ಕೆಲವು ಹೈ ರ್ಯಾಂಕ್ ಸ್ಟೂಡೆಂಟು ಇಂಜಿನಿಯರಿಂಗ್ ಆಪ್ಷನ್ ಕೂಡ ಕನ್ಸಿಡರ್ ಮಾಡ್ತಿರೋದ್ರಿಂದ ಕಟ್ ಆಫ್ ಮೂವ್ಮೆಂಟ್ ಸ್ವಲ್ಪ ಪರಿಣಾಮ ಇರ್ಬೋದು. ಆದರೆ ಪ್ಯಾನಿಕ್ ಆಗದೆ ರೌಂಡ್ 1 ರಿಸಲ್ಟ್ ಅನ್ನು ಸರಿಯಾಗಿ ಅನಲೈಸ್ ಮಾಡಿ ಬ್ರಾಂಚ್ ಫ್ಲೆಕ್ಸಿಬಿಲಿಟಿ ಇಟ್ಕೊಂಡು ಕರೆಕ್ಟ್ ಡಿಸಿಷನ್ ತಗೊಂಡ್ರೆ ನಿಮ್ಮ KCET ರ್ಯಾಂಕ್ಗೆ ಉತ್ತಮ ಕಾಲೇಜ್ ಪಡುವ ಅವಕಾಶ ಇದೆ. ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ KCET ರ್ಯಾಂಕ್ ಎಷ್ಟು, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಮತ್ತು ಬ್ರಾಂಚ್ ಬಂದಿದೆ, ಫೈನಲ್ ರೌಂಡ್ ಅಲ್ಲಿ ನಿಮ್ಮ ಟಾರ್ಗೆಟ್ ಕಾಲೇಜ್ ಯಾವುದು. ಮುಂದಿನ ವಿಡಿಯೋದಲ್ಲಿ KCET ಮಾಕ್ ಅಲಾಟ್ಮೆಂಟ್ ಅನಾಲಿಸಿಸ್ ನ ಕಂಪ್ಲೀಟ್ ಆಗಿ ಏನೇನು ಆಪ್ಷನ್ ಸ್ಟ್ರಾಟಜಿ ಮಿಸ್ಟೇಕ್ ಮಾಡ್ಬೋದು ಅಂತ ಹೇಳ್ತೀನಿ. ದಯವಿಟ್ಟು ಅರಿವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಆಲ್ ದ ವೆರಿ ಬೆಸ್ಟ್.